ಎಲ್ರಿಗೂ ನಮಸ್ಕಾರ. ನಾನು ಇವತ್ತಿನಿಂದ ಕನ್ನಡದ ಕಣ್ಮಣಿ ಎಂಬ ಹೊಸ ಯೂಟ್ಯೂಬ್ ಚಾನೆಲ್ನ ಪ್ರಾರಂಭ ಮಾಡ್ತಾ ಇದ್ದೀನಿ. ಇದರಲ್ಲಿ ಸಮಾಜಕ್ಕೆ ಉಪಯುಕ್ತವಾಗುವಂತಹ ಹಾಗೂ ಮನರಂಜನೆ ನೀಡುವಂತಹ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಹಾಗೆಯೇ ನಿಮಗೆ ತಿಳಿದಿರುವಂತಹ ಹಾಗೂ ನಿಮ್ಮೂರಿನಲ್ಲಿ ಏನಾದ್ರೂ ವಿಶೇಷತೆ ಇರುವಂತಹ ವಿಷಯಗಳಿದ್ರೆ ನನಗೆ ದಯವಿಟ್ಟು ಸಂಪರ್ಕಿಸಬಹುದು. ಹಾಗೆ ಇವತ್ತು ನಾನು ಒಂದು ಅತಿ ಮುಖ್ಯವಾದ ಒಂದು ವಿಷಯವನ್ನ ನಿಮ್ಮ ಹತ್ರ ಹಂಚ್ಕೊತಾ ಇದ್ದೀನಿ. ಇದೇ ತಿಂಗಳು ಬುಧವಾರ 12ನೇ ತಾರೀಕು ಬೆಂಗಳೂರಿನ ತ್ಯಾಗರಾಜನಗರದಲ್ಲಿರುವಂತಹ ಶ್ರೀ ಕಂಬದ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷವಾಗಿ ಲಕ್ಷ್ಮೀ ನರಸಿಂಹ ವ್ರತ ನಡೆಯಲಿದೆ. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳೆಲ್ಲರೂ ಪಾಲ್ಗೊಳ್ಳಿ. ಇದರ ಬಗ್ಗೆ ಡೀಟೇಲ್ಡ್ ಆಗಿ ಅಲ್ಲಿನ ಪ್ರಧಾನ ಅರ್ಚಕರು ಅದ್ರ ಬಗ್ಗೆ ಹೇಳಿದ್ದಾರೆ. ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಏನಾದ್ರೂ ಬೇಕು ಅಂತ ಹೇಳಿದ್ರೆ ಅವ್ರ ನಂಬರ್ನ ಕೊಟ್ಟಿರ್ತೀನಿ, ನೀವು ದಯವಿಟ್ಟು ಅವ್ರನ್ನ ಸಂಪರ್ಕಿಸಬಹುದು. ಕೊನೆವರೆಗೂ ಈ ವಿಡಿಯೋನ ನೋಡಿ. ಮಧ್ಯದಲ್ಲಿ ನೀವು ಸ್ಕಿಪ್ ಮಾಡ್ಕೊಂಡು ಹೋದ್ರೆ ನಿಮ್ಗೆ ಏನು ಅರ್ಥ ಆಗೋದಿಲ್ಲ. ಯಾಕೆಂದ್ರೆ ಈ ವಿಡಿಯೋದಲ್ಲಿ ಆ ನರಸಿಂಹಸ್ವಾಮಿ ವ್ರತದ ಬಗ್ಗೆ ಅವರು ಅದರ ಪ್ರಾಮುಖ್ಯತೆಯ ಬಗ್ಗೆ ಚೆನ್ನಾಗಿ ವಿವರಣೆ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ದಯವಿಟ್ಟು ನೋಡ್ಬೇಕು. ಲಕ್ಷ್ಮೀ ನರಸಿಂಹಾಯ ನಮಃ. ಸಮಸ್ತ ಗುರುಭ್ಯೋ ನಮಃ. ನಿಮಗೆ ಎಲ್ಲ ತಿಳಿದಿರತಕ್ಕಂತೆ ಸತ್ಯನಾರಾಯಣ ವ್ರತ, ವರಮಹಾಲಕ್ಷ್ಮಿ ವ್ರತ, ಅನಂತನ ವ್ರತ, ಈ ರೀತಿಯಾಗಿ ಅನೇಕ ವ್ರತಗಳು ಪ್ರಚಲಿತದಲ್ಲಿದೆ. ಸುಮಾರು ವ್ರತಗಳು ಪ್ರಚಲಿತದಲ್ಲಿದೆ. ಇದೇ ರೀತಿಯಾಗಿರ್ತಕ್ಕಂಥ ಈ ನರಸಿಂಹ ವ್ರತ ಅಂತಕ್ಕಂಥದ್ದು ಪ್ರಚಲಿತದಲ್ಲಿ ಇಲ್ಲ. ಯಾಕೆ ನಿಂತಿದೆ ಅಂತ ನಮಗೂ ಗೊತ್ತಿಲ್ಲ. ಬಹಳ ಆವಿಷ್ಕಾರಗಳನ್ನ ನಾವು ನರಸಿಂಹದೇವರ ಬಗ್ಗೆ ಮಾಡಿದ್ದೀವಿ. ಆ ಆವಿಷ್ಕಾರಗಳನ್ನ ಮಾಡಿದುದರಲ್ಲಿ ಇದು 9ನೇದಾಗಿದೆ. 9ನೇ ವ್ರತ ಈ ನರಸಿಂಹ ವ್ರತ. ಇದರ ಜೊತೆಗೆ ನಮಗೆ ಬೇರೆ ಬೇರೆ ಆಗಿರ್ತಕ್ಕಂಥ ಮಂಗಳವಾರದ ಮನ್ನಿ ಸೂಕ್ತದ ಅಭಿಷೇಕ ಆಗಿರ್ಬೋದು, ಹೋಮ ಆಗಿರ್ಬೋದು, ಬೆಲ್ಲದ ಆರತಿ ಆಗಿರ್ಬೋದು, ದರ್ಶನ ಆಗಿರ್ಬೋದು, ಆ ಕುಜಾರಾಹುವಿನ ಪರಿಹಾರಕ್ಕೆ ವಿಶೇಷ ಸಂದರ್ಭಗಳಾಗಿರ್ಬೋದು, ಕಲ್ಯಾಣೋತ್ಸವ ಆಗಿರ್ಬೋದು, ಇದೆಲ್ಲ ಇಲ್ಲಿಂದನೇ ಹೊಸ ಆವಿಷ್ಕಾರಗಳನ್ನು ಮಾಡಿದ್ದೀವಿ. ಅದೇ ರೀತಿಯಾಗಿ ನಾವು ಈ ನರಸಿಂಹ ವ್ರತವನ್ನು ಕೂಡ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಇದೇ ಮಾಘಶುದ್ಧ ಪೌರ್ಣಿಮೆ ಫೆಬ್ರವರಿ 12ನೇ ತಾರೀಕು ಬುಧವಾರ ಬೆಳಗ್ಗೆ ಅಭಿಜಿನ್ ಮುಹೂರ್ತ ಅಂದ್ರೆ 11ರಿಂದ 12 ಗಂಟೆಯ ಶುಭ ಮುಹೂರ್ತದಲ್ಲಿ ಪುನರಾರಂಭ. ಇದು ಸಹಸ್ರಾರು ವರ್ಷಗಳಿಂದ ನಿಂತಿರ್ತಕ್ಕಂಥ ವ್ರತವನ್ನ ಮತ್ತೆ ಪುನರಾರಂಭ ಮಾಡ್ತಾ ಇದ್ದೇವೆ. ಇದರ ಬಗ್ಗೆ ಸುದೀರ್ಘವಾಗಿರತಕ್ಕಂಥ ಮಾಹಿತಿಯನ್ನ ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ಕೊಡಲಾಗುತ್ತೆ. ಅದಕ್ಕೋಸ್ಕರವಾಗಿ ಈ ವಿಡಿಯೋವನ್ನ ನೀವು ವೀಕ್ಷಣೆ ಮಾಡ್ತಾ ಇದ್ರೆ ನಿಮಗಿನ್ನ ಹೆಚ್ಚಿನ ಮಾಹಿತಿಗಳು ಸಿಗುತ್ತೆ. ಲಕ್ಷ್ಮೀ ನರಸಿಂಹ ವ್ರತ ಅಂತಕ್ಕಂಥದ್ದನ್ನ ಯಾರು ಬೇಕಾದರೂ ಕೂಡ ಮಾಡಬಹುದು. ಸಾಮೂಹಿಕವಾಗಿ ನಮ್ಮ ವಜ್ರಕ್ಷೇತ್ರದಲ್ಲಿ ಮಾಡ್ತಾ ಇದ್ದೀವಿ. ಅದಕ್ಕೆ 200 ರೂಪಾಯಿಗಳಾಗಿದೆ. ಪ್ರತ್ಯೇಕವಾಗಿ ನೀವು ಕೂಡ ಮಾಡಲಿಕ್ಕೆ ಅಂದ್ರೆ 5,000 ರೂಪಾಯಿಗಳಾಗುತ್ತೆ. ಈ ಮಧ್ಯಕಾಲದಲ್ಲಿ ಮಾಘ ಮಾಸದಿಂದ ವೈಶಾಖ ಮಾಸದವರೆಗೆ ನರಸಿಂಹ ಜಯಂತಿ ಕಾರ್ಯಕ್ರಮ ಇರೋದ್ರಿಂದ ನರಸಿಂಹ ಜಯಂತಿಯ ನಂತರದಲ್ಲಿ ಪ್ರತಿ ದಿವಸವೂ ಕೂಡ ಈ ವಿಶೇಷವಾಗಿರ್ತಕ್ಕಂಥ ನರಸಿಂಹ ವ್ರತವನ್ನ ಇಲ್ಲಿ ಆಚರಣೆಯನ್ನ ಮಾಡಲಾಗುತ್ತದೆ. ಇದು ಕೂಡ ಅತಿ ವಿಜೃಂಭಣೆಯಿಂದ ವಿಶೇಷವಾಗಿ ಶುದ್ಧ ಮನಸ್ಸಿನಿಂದ ಮಾಡ್ತಕ್ಕಂಥದ್ದು. ಈ ವ್ರತವನ್ನ ಮಾಡಿದರೆ ಏನು, ಮಾಡಿದರೆ ಫಲ ಏನು, ಇವೆಲ್ಲವನ್ನು ಕೂಡ ಸವಿಸ್ತಾರವಾಗಿ ತದನಂತರದಲ್ಲಿ ತಿಳಿಸ್ತೀವಿ. ಎಲ್ಲರಿಗೂ ಕೂಡ ನರಸಿಂಹದೇವರು ಮಂಗಳವನ್ನು ಮಾಡಲಿ. ಈ ಯೂಟ್ಯೂಬನ್ನ ನಿಮಗೆ ವಿಶೇಷವಾಗಿರತಕ್ಕಂಥ ದೇವಸ್ಥಾನಗಳ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇರತಕ್ಕಂಥ ಇವರಿಗೂ ಕೂಡ ಎಲ್ಲ ಧನ್ಯವಾದಗಳನ್ನು ಹೇಳ್ತಾ, ಸಮಸ್ತ ವೀಕ್ಷಕರಿಗೂ ಕೂಡ ಒಂದು ಧನ್ಯವಾದವನ್ನು ಹೇಳ್ತಾ, ನಿಮಗೆ ಅನುಕೂಲವಾದವರು 12ನೇ ತಾರೀಕು ಶ್ರೀ ವಜ್ರಕ್ಷೇತ್ರ, ಅಡ್ರೆಸ್ಸು ಬೆಂಗಳೂರು ತ್ಯಾಗರಾಜನಗರ ಹತ್ತಿರದಲ್ಲಿ ಇರ್ತಕ್ಕಂಥದ್ದು. ಶ್ರೀ ವಜ್ರಕ್ಷೇತ್ರ ಅಂತ ಅಡ್ರೆಸ್ ಹಾಕೊಂಡ್ರೆ ಗೂಗಲ್ ಅಡ್ರೆಸ್ ಬರುತ್ತೆ. ಮೆಟ್ರೋ ಸ್ಟೇಷನ್ ಇಂದ ಬರೋದಾದ್ರೆ ನೀವು ನ್ಯಾಷನಲ್ ಕಾಲೇಜ್ ಮೆಟ್ರೋ ಇಳಿದು ಅಲ್ಲಿಂದ ಆಟೋದಲ್ಲಿ ಅಥವಾ ಬಸ್ಸಿನಲ್ಲಿ 31 ಲಾಸ್ಟ್ ಬಸ್ ಸ್ಟಾಪ್ ಅನ್ನೋ ಬಸ್ ಸ್ಟಾಪ್ ಅಲ್ಲಿ ಬಂದು ಅಲ್ಲಿ ಯಾರನ್ನೇ ಕೇಳಿದ್ರು ಕೂಡ ಹೇಳ್ತಾರೆ. ಗೊತ್ತಾಗದೇ ಇದ್ರೆ ಶ್ರೀ ಭದ್ರಕ್ಷೇತ್ರ ಅಂತ ನೀವು ಗೂಗಲ್ ಅಡ್ರೆಸ್ ಹಾಕೊಂಡ್ರು ಕೂಡ ಅಲ್ಲಿಂದ ಬರಬಹುದು. ಅಥವಾ ಕೆಳಕಂಡ ಫೋನ್ ನಂಬರ್ಗೆ ನೀವು ಕೊಡಿದ್ರು ಕೂಡ ಆ ಮಾಹಿತಿಯನ್ನು ಕಳಿಸ್ತಾರೆ. ಎಲ್ಲರಿಗೂ ಧನ್ಯವಾದ. ಶುಭವಾಗಲಿ. ಶ್ರೀ ಕೃಷ್ಣಾರ್ಪಣ ಮಸ್ತು.